ಸೀತಾರಾಮ ಓ ಸೀತಾರಾಮ. ಹುಡುಗಿ ಸ್ವಲ್ಪ ತಲೆ ಎತ್ತಿದ್ರೆ ನಾವು ಸ್ವಲ್ಪ ಮುಖ ನೋಡ್ತೀವಮ್ಮ. ಸೀತಾ ತಲೆ ಎತ್ತಮ್ಮ. ಅಯ್ಯ ಸೀತಾ, ಯಾಕಿಷ್ಟೊಂದು ನಾಚ್ಕೋತಿದ್ಯಾ? ಮುಖ ತೋರ್ಸು. ಏನೋ ರಾಮ, ಸರಿಯಾಗಿ ನೋಡಿದ್ಯೇನು? ನೂರು ಕಾಲ ಚೆನ್ನಾಗಿ ಬಾಳಮ್ಮ. ಸೀತಾ, ಇದು ನಿನ್ಗೋಸ್ಕರ ತಂದಿರೋ ಸೀರೆ, ಹೋಗಿ ಉಟ್ಕೊಂಬ. ಚಿಕ್ಕಿ, ಯಾಕಮ್ಮ ಸೀತಾ, ಏನಾಯ್ತು? ಸೀರೆ ಇಷ್ಟ ಆಗ್ಲಿಲ್ವಾ? ಹಾಗಲ್ಲ ತಾತ, ಈಗ ನಾನು ಉಟ್ಕೊಂಡಿರೋ ಸೀರೆ ರಾಮೇ ತಂದ್ಕೊಟ್ಟಿತ್ತು. ನಾನು ಇಲ್ಲದೆ ಇದ್ದಾಗ ನನ್ನ ಬೆನ್ನಿಂದ ಇಷ್ಟೆಲ್ಲ ನಡೀತಿದೆಯೋ ಏನು ಕಳ್ರವ? ಸೀತಾ, ಈ ಸೀರೆ ನಮ್ಮ ರಾಮ ನಿನಗೆ ಕೊಡಿಸಿರೋದು ಅಂದರೆ ನೀನು ಇದನ್ನೇ ಉಟ್ಕೊಮ್ಮ. ತುಂಬ ಚೆನ್ನಾಗಿ ಕಾಣ್ತಿದೆ ಇದು. ಈ ಸೀರೆ ಬೇಡ, ಇದು ಡೆಡ್ ಬಾಲ್. ರಾಮ್, ನೀನ್ ಇಷ್ಟೊಂದು ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ. ನಿನ್ನ ಎಂಗೇಜ್ಮೆಂಟ್ಗೆ, ಮದ್ವೆಗೆ ನಾನು ಉಟ್ಕೊಳ್ಳೋ ಸೀರೆ ನೀನೇ ಸೆಲೆಕ್ಟ್ ಮಾಡಬೇಕು, ಸರಿನಾ? ಯು ಹ್ಯಾವ್ ಅ ಬ್ರಿಲಿಯಂಟ್ ಚಾಯ್ಸ್. ವೆಲ್ ಡನ್. ಹೋಗ್ಲಿ ಬಿಡು. ನಿನಗೆ ಅಂತ ಬಳೆ ತಂದಿದ್ದೀವಿ, ಅದನ್ನಾದರೂ ಹಾಕೋಬೋದಲ್ಲ? ಸಾಧನಾ, ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಬಳೆ ಯಾಕೆ? ಇದು ಬರೀ ಗಿಫ್ಟ್ ಅಲ್ಲ ಸೀತಾ, ನಮ್ಮನೆ ಸಂಪ್ರದಾಯ, ನಿಮ್ಮ ಅತ್ತೆ ಆಶೀರ್ವಾದ. ಅಪ್ಪು, ಸರಿ, ನೀವೇ ಹೇಳಿ. ಇಲ್ಲ ಗೋ ಹೆಡ್, ನೀವ್ ಹೇಳಿ. ನೀವ್ ತಾನೇ ಮಾತಾಡ್ಬೇಕು ಅಂತ ಕರ್ತಿತ್ತು. ಕರೆಕ್ಟ್, ಆದ್ರೆ ಇವಾಗ ಬರೀ ಮಾತು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಿದೆ. ರಾಮ್, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸೀತಾ. ಇದನ್ನ ಹೇಳಕ್ಕ ಕರ್ತಿತ್ತು. ಹಾಗಲ್ಲ, ಬಟ್ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಪರಿಚಯ ಮಾಡ್ಕೋಬೇಕಲ್ವಾ, ಪದ್ಧತಿನ ಕಂಪ್ಲೀಟ್ ಮಾಡೋಣ ಅಂತ ಕರೆದೆ. ಹಾಗಿದ್ರೆ ನನಗೆ ನಿಮ್ ಬಗ್ಗೆ ಎಲ್ಲ ಗೊತ್ತು, ನಾನು ಹೊರಡ್ತೀನಿ. ಸೀತಾ, ಏನೇನ್ ಗೊತ್ತು? ನಿಮ್ಮ ಮನ್ಸು, ನಿಮ್ಮ ಒಳ್ಳೆತನ, ನೀವು ಸಿಹಿನ ಇಷ್ಟಪಡೋ ರೀತಿ, ನೀವು ನನ್ನನ್ನ ಪ್ರೀತಿ ಮಾಡೋ ರೀತಿ ಎಲ್ಲ ಗೊತ್ತು. ವಾಹ್, ಅಷ್ಟೇನಾ? ಬರೀ ಇಷ್ಟೇನಾ ಗೊತ್ತಿರೋದು? ಇನ್ನೊಂದು ವಿಷಯನೂ ಗೊತ್ತು, ಆದ್ರೆ ಹೇಳಿಲ್ಲ ಅಷ್ಟೇ. ಹೇಳ್ದೆ ಉಳ್ಕೊಂಡಿರೋದಂಥದ್ದು ಏನಿದೆ ಹೇಳಿ ನೋಡೋಣ. ಹೇಳಲ್ಲ. ಹೇಳ್ದೆ ಹೋದ್ರೆ ಬಿಡಲ್ಲ. ಏನ್ ಮಾಡ್ತೀರಾ? ಓಕೆ, ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಸೀತಾ ಅವರು ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿಲ್ಲ ಅಂತ ನಾನು ಸಿಹಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಹಾ, ಸ್ತ್ರೀ ಹೇಳೋದೊಳಗೆ ನೀವು ಹೇಳ್ಬಿಡ್ಬೇಕು. ಕಮಾನ್, 3, 2, 1 ಆಗೋಯ್ತು. ನಿಮ್ಮ ಮನ್ಸು, ನಿಮ್ಮ ಒಳ್ಳೆತನ, ನೀವು ನನ್ನನ್ನ ಪ್ರೀತಿ ಮಾಡೋ ರೀತಿ ಹೇಳಿ. ನಾನಿವಾಗ ಇಮಿಡಿಯೇಟ್ ಆಗಿ ಮಲೇಷ್ಯಾಗೆ ಹೊರಡಬೇಕು ಅಂತ ರಾಮ್ಗೆ ಮೆಸೇಜ್ ಹಾಕಿರ್ತೀನಿ, ನೀನು ಅದನ್ನೇ ಹೇಳು. ಏನು ಮಲೇಷ್ಯಾಗ? ಈಗ ಅಷ್ಟೊತ್ತು ಆಟ ಆಡ್ತಿದ್ದೀರಾ ನೀವು? ಓ ಸಮಾಧಾನ, ನಾನು ನಿಜವಾಗ್ಲೂ ಮಲೇಷ್ಯಾಗೆ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಬಟ್ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ರಾಮ್ ಅನ್ಕೊಳ್ಳಿ ಪ್ಲೀಸ್. ಅಶೋಕ್, ನೀವು ಯಾಕೋ ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಈಗ ರಾಮೇ ಆರಾಮಾಗಿದ್ದಾರೆ, ನೀವು ಯಾಕೆ ಈಗ ಆಡ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಪ್ರಿಯಾ, ಐ ಆಮ್ ಸಾರಿ.
ರಾಮ್ ಆರಾಮಾಗಿದ್ದಾನೆ ಅಂತ ನಾನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಅವನು ಎಷ್ಟೇ ಬುದ್ಧಿವಂತ ಇರ್ಬೋದು, ಆದರೆ ಅವನಿಗೊಂದು ವೀಕ್ನೆಸ್ ಇದೆ. ಅವನ ಥರನೇ ಎಲ್ಲರೂ ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತಾನೆ. ಕಣ್ಮುಂದನೇ ಮೋಸ ಆದರೂ ಅವ್ರನ್ನ ಕ್ಷಮಿಸ್ಬಿಡ್ತಾನೆ. ಕಾಂಟ್ ಹೆಲ್ಪ್ ಇಟ್. ನಾ ಹೇಳಿದ್ದು ಆ ಅರ್ಥದಲ್ಲಲ್ಲ. ಯಾಕೋ ತುಂಬ ಅರ್ಜೆಂಟ್ ಮಾಡ್ತಿದ್ದೀರಾ ಅನ್ನಿಸ್ತು. ನಾನು ಹಾಗೆ ಹೇಳಿದ್ದು. ಅರ್ಜೆಂಟ್ ಮಾಡಲೇಬೇಕು ಪ್ರಿಯಾ. ರಾಮ್ ವೀಕ್ನೆಸ್ಸು ಬೇರೆಯವ್ರಿಗೆ ಸ್ಟ್ರೆಂತ್ ಆಗಬಾರ್ದಲ್ವಾ? ಅವನು ಒಳ್ಳೆತನದಿಂದ ಅವ್ನು ಸಫರ್ ಆಗೋದಕ್ಕಂತೂ ನಾನು ಬಿಡಲ್ಲ. ಸರಿ, ಏನೋ ಮಾಡಿ ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ. ಬಟ್ ಯು ಬಿ ಕೇರ್ಫುಲ್ ಆಯಿತಾ? ಸೀತಾರಾಮ ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ರು ಫೋಟೋ ಕಳಿಸ್ತೀನಿ ನಾನು. ಆಗ್ಲಾದ್ರೂ ನೀವು ಸ್ವಲ್ಪ ಕೂಲ್ ಆಗ್ತೀರಾ. ಓಕೆ, ಐ ಮಿಸ್ ಯು. ಮಿಸ್ ಯು ಟು. ಹುಷಾರು. ಬಾಯ್.